ಯಾವುದೋ ಒಂದು ಮಾತು ಇಟ್ಕೋದು. ಎಷ್ಟು ದೇವ್ರು ಹಿಂಗೆ ಹೇಳಿದ್ದಾರೆ, ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ ಅಂತ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗೊಳಿಸ್ರಿ, ನನಗೆ ಗುರಿಗಳು ಕೊಡ್ರಿ, ದನಗಳು ಕೊಡ್ರಿ ಅಂತ ಹೇಳುವುದೇ ದೇವರಲ್ಲ. ಯಾಕೆ ಹೇಳಿದ್ರು ಅಂತ ಅರ್ಥ ಇದೆ, ಯಾರಿಗಾದ್ರು ಅರ್ಥ ಇದೆ ಯಾಕೆ ಹೇಳಿದ್ರು ಅಂದ್ರೆ ಮೂರು ಕಡೆಯವರೆಗೂ ಅರ್ಥ ಮಾಡ್ಕೊಳ್ತಾರೆ. ಅಧಿಕಾಂಡ ಪ್ರಕಟಣೆವರೆಗೂ ಹೋದಲ್ಲ, ಸೆನ್ಸಿಟರ್ ಹುಡ್ಕೋಬೋತಾರೆ. ಲೌಕಿಕವಾದ ಫಿಲಮ್ ಅಪ್ಪ, ನೀನು ಫಿಲಮ್ ನೋಡ್ತಿಲ್ಲಪ್ಪ, ಆ ಫಿಲಮೇ ಇಂಟ್ರೋಲ್ ಮೇಲೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದು ಫಿಲಮ್ ಆದ್ಮೇಲೆ ಬಂದು ಕೂತ್ಕೊಂಡು ನೀನ್ ಗ್ಯಾಸ್ ಸೇರಿಸ್ತಾರೆ, ಅಲ್ಲಿ ಯಾರು ನಿಮ್ಗೆ ಅರ್ಥ ಆಗುತ್ತಾ? ಫಿಲಮ್ ಏನಾದ್ರು ಅರ್ಥ ಆಗುತ್ತಾ? ಕಡೆವರೆಗೂ ನೋಡ್ಬೇಕು ಇಂಟ್ರೋಲ್ ಮೇಲೆ ಏನಾಯ್ತು ಅಂತ. ಇಲ್ಲ ಇಂಟ್ರೋಲ್ ಆದ್ಮೇಲೆ ಬಂದು ಫಿಲಮ್ ನೋಡ್ಬಿಟ್ಟು ಸ್ಟಾರ್ಟಿಂಗ್ ಏನಾಯ್ತು ಅಂತ ಗೊತ್ತಾಗುತ್ತಾ? ಅರ್ಥ ಆಗಲ್ಲ. ಇನ್ನೊಬ್ರು ಕೇಳ್ಬೇಕಾಗತ್ತೆ, ಅವ್ನು ಹೇಳ್ತಾನೆ ಕತೆನ. ಅದಕ್ಕೆ ಅಂತ ಕೇಳ್ಕೊ ಬಂದು ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಏನ್ ಮಾಡೋರು ಕೆದಿಸ್ತಾ ಇರ್ತಾರೆ ಯೇಸು ಕ್ರಿಸ್ತನ ಮಾತುಗಳು. ಅದನ್ನ ಹೇಳೋಂತ ಮಾತೇನ್ ಗೊತ್ತಾ? ನಾನು ಈ ಲೋಕಕ್ಕೆ ಬಂದಿದ್ದು ನನ್ನ ತಂದೆಯ ಚಿತ್ತವನ್ನು ನಡೆಸಬೇಕು. ಯಜ್ಞ ನೈವೇದ್ಯಗಳು ಯಾಕಪ್ಪನೆ ಕೊಟ್ಟರು ಅಂತಂದ್ರೆ, ಬೇರೆ ಸ್ಕೂಲ್ಗೆ ಎಷ್ಟೋ ಜನ ಕ್ಲಾಸ್ಗೆ ಚಕ್ಕರ್ ಹೊಡೆದಾಗ ಏನ್ ಮಾಡ್ತಾರೆ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ. ಡೈಲಿ 5